ಸ್ವಲ್ಪ ಸಮಯದ ನಂತರ ಸ್ವಲ್ಪ ಸಮಯದ ನಂತರ ಅಮ್ಮ ಏನು ಮಾಡ್ತಿದ್ಯಾ? ಕಾಫಿ ಕುಡಿದ್ಯಾ? ಓ, ಬರಬೇಕು. ಶರ್ಮಿಳಾ ಅವ್ರ ಯಜಮಾನ್ರಲ್ವ ನೀವು? ನಿಮ್ಮ ಹೆಂಡತಿ ಒಳಗಡೆ ಇದ್ದಾರೆ ಅನ್ಸುತ್ತೆ. ಒಂದು ನಿಮಿಷ ಇರಿ, ಕರಿತೀನಿ. ಏನಮ್ಮ ಇದು? ಏನಕ್ಕೆ ಈ ಥರ ಮಾತಾಡ್ತಾ ಇದೀಯಾ? ಅಲ್ಲ, ನಾನು ನಿನ್ನನ್ನು ಮಾತಾಡ್ಸಿದ್ದು ಕಣಮ್ಮ. ಕಾಫಿ ಕುಡಿದ್ಯಾ, ಏನು ಮಾಡ್ತಿದೀಯಾ ಅಂತ. ಅಯ್ಯೋ, ಹೌದಾ ಸರ್? ನಾನು ಅನ್ಕೊಂಡಿದ್ದೆ ನಿಮಗೆ ನಾನು ನಿಮ್ಮ ಮನೆಯಲ್ಲಿ ಇದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ಯೇನೋ ಅಂತ ಪಾಪ. ಅಪ್ಪ, ಏನಾಯ್ತು? ಅಮ್ಮ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ? ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡದೆ ಏನೇನೋ ಮಾತಾಡ್ತಿದ್ದಾರಲ್ಲ, ಯಾಕೆ? ಏನಾಯ್ತಂಥದ್ದು? ಅಯ್ಯೋ, ಅವಳ್ದಿದ್ದಿದೆ ಬಿಡಪ್ಪ. ಹೌದೌದು, ನಂದಿದ್ದಿದ್ದೆ ಬಿಡಿ. ಯಾರು ತಲೆ ಕೆಡ್ಸ್ಕೊಬೇಡಿ. ನಾನೇನು ಮಾತಾಡಿದ್ರೆ ನಿಮ್ಗೇನು? ನನ್ನ ಮಾತಿಗೆ ಮನೆಯಲ್ಲಿ ಒಂದು ಪೈಸೆ ಬೆಲೆ ಇಲ್ಲ. ನಾನಂತೂ ಈ ಮನೆಯಲ್ಲಿ ಇರೋದೇ ವೇಸ್ಟು ಅಂತ ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗುತ್ತೆ? ಅನುಭವಿಸ್ಬೇಕು. ಮಕ್ಳುಗಳು ಒಳ್ಳೆ ಬುದ್ಧಿ ಕಲ್ತಿಲ್ಲ ಅಂತಂದರೆ ಅಪ್ಪ ಅಮ್ಮಂಗೆ ಇದೆಲ್ಲ ಇದ್ದಿದ್ದೆ. ಅಮ್ಮ, ಹಿಂಗೆ ಸುತ್ತಿ ಬಳಸಿ ಏನೇನೋ ಮಾತಾಡಬೇಡ. ಏನಾಯ್ತು ಅಂತದ್ದು ಬೇಗ ಹೇಳು. ರೀ, ಬಂದ್ರಾ? ಅದು ನಾನು ನಿಮಗೆ ಫೋನ್ ಮಾಡಿದೆ, ನೀವು ಫೋನ್ ತೆಗಿಲಿಲ್ಲ. ಅದು ಏನು ಬೇಡ ಅಂತ ಹೇಳಿ ಮೆಸೇಜ್ ಹಾಕಿದ್ನಲ್ಲ. ಹಾಂ, ಮೆಸೇಜ್ ನೋಡಿದೆ ನಾನು. ಯಾಕೆ, ಏನಾಯ್ತು? ಅಲ್ಲ, ಅಮ್ಮ ಯಾಕೆ ಈ ಥರ ಮಾತಾಡ್ತಿದ್ದಾರೆ? ಏನಾಯ್ತು ಅಂತದ್ದು? ಸರಿ ತಗೋ ಶರ್ಮಿಳಾ, ಇದರಲ್ಲಿ ಮಟನು ಚಿಕನು ಎಲ್ಲ ಇದೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಗು. ಮಾಡ್ಸಪ್ಪ, ಮಾಡಿಸು ತಗೊಂಡೋಗವ. ಶರ್ಮಿಳಾ, ನಿನ್ನ ಗಂಡ ಏನೋ ತಂದವನೇ, ತಗೊಂಡೋಗಿ ಅದೇನು ಮಾಡ್ತೀಯೋ ಮಾಡು. ನಾನು ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ನೀವು ಮಾಡೋದನ್ನೆಲ್ಲ ನೋಡ್ಕೊಂಡು ಕೂತಿರ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ ರೀ? ಅದು ಇಲ್ಲ, ಇದು ಇಲ್ಲ. ತಗೋ, ನಾನು ಮಾತಾಡ್ತೀನಿ. ಹೋಗು, ಒಳಗಡೆ ಹೋಗು. ಹೇಳಿ, ಏನಾಯ್ತು? ಅಲ್ಲ, ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ಲೋ ಶಶಾಂಕ್, ನೀನು ಈ ಥರ ಇರಲಿಲ್ವಲ್ಲೋ ಮೊದಲು. ಯಾಕೋ ಈ ಥರ ಅದೇ? ಅಲ್ಲ ಕಣೋ, ಈ ಮನೆಗೆ ಯಾರು ಬರಬೇಕು, ಯಾರು ಹೋಗಬೇಕು ಅನ್ನೋ ನಿರ್ಧಾರ ತಗೊಳ್ಳೋ ಹಕ್ಕು ನನಗಿಲ್ವೇನೋ? ಈಗೇನು? ಓ, ಅವ್ರ ಅಮ್ಮ ಮತ್ತೆ ಅಣ್ಣ ಬರ್ತಿದ್ದಾರೆ ಅಂತ ಸಿಟ್ಟು ಬಂದಿದ್ಯಾ? ಹೌದಪ್ಪ, ನಾನು ಅಷ್ಟೊತ್ತಿಂದ ತಿಳಿಸಿ ಹೇಳಿದೆ. ನನ್ನ ಮಾತು ಕೇಳ್ತಾ ಇಲ್ಲ ಇವಳು. ಏನಪ್ಪ ಹಿಂಗೆ ಮಾಡ್ತಾಳೆ? ನಾನು ಏನು ಮಾಡಲಿ ಹೇಳು? ಅಮ್ಮ, ಯಾರು ನಿನ್ಗೆ ಹೇಳಿದ್ದು? ನಿನಗೆ ಈ ಮನೆಯಲ್ಲಿ ತುಂಬ ಬೆಲೆ ಇದೆ. ಏನು ಮಾಡಬೇಕು ಅದನ್ನು ನಿರ್ಧಾರ ತಗೊಳ್ಳೋ ರೈಟ್ಸು ನಿನಗಿದೆ. ಆದರೆ ಏನಾಯಿತು ಅಂತಂದರೆ, ಸಾಯಂಕಾಲ ಫೋನ್ ಮಾಡಿದ್ಲು ಶರ್ಮಿಳಾ. ಫೋನ್ ಮಾಡಿ ಈ ಥರ ಅಮ್ಮ ಮತ್ತು ಅಣ್ಣ ಬರ್ತಿದ್ದಾರಂತೀರಿ, ನೋಡ್ಕೊಂಡು ಹೋಗ್ತೀನಿ ಬಂದು ಅಂತ ಹೇಳಿದ್ರು ಅಂತ ಈಗ ನೀನೇ ಯೋಚನೆ ಮಾಡು. ಈಗ ಅವ್ರು ನಮ್ಮ ಮನೆಗೆ ಬರೋದ್ರಿಂದ ನಾವು ಏನು ಕಳ್ಕೊತೀವಿ? ಬಂದು ಮಾತಾಡ್ಸ್ಕೊಂಡು ಹೋಗ್ಲಿ ಬಿಡು. ಈಗ ಶರ್ಮಿಳಾನು ಪಾಪ ಅವ್ರ ಅಮ್ಮ ಅಣ್ಣ ಎಲ್ಲರನ್ನೂ ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ. ಈಗ ಅವ್ರಿಗೂ ಒಂದು ಭಯ ಇರುತ್ತೆ, ನನ್ನ ಮಗಳು ಆ ಮನೆಯಲ್ಲಿ ಹೇಗಿದ್ದಾಳೋ ಏನೋ ಅಂತ. ಒಂದೊಂದ್ಸರಿ ನೋಡ್ಕೊಂಡು ಹೋಗ್ಲಿ ಬಿಡು. ಅದು ಹಂಗಲ್ಲ ಕಣೋ. ಈಗ ಏನೇ ಆದ್ರೂ ಅವ್ರನ್ನ ನನಗೆ ಅವ್ರ ಜೊತೆ ಮಾತಾಡೋದಕ್ಕೂ ಇಷ್ಟ ಆಗಲ್ಲ. ಏನು ಮಾಡ್ತೀಯ? ಸರಿ ಇರು, ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ, ಆಮೇಲೆ ಮಾತಾಡ್ತೀನಿ ನಿನ್ನ ಜೊತೆಲಿ. ನೋಡಿದ್ರಾ, ನಾನು ಮಾತಾಡ್ತಾನೆ ಇದ್ದೀನಿ, ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಅಂತ ಒಳಗಡೆ ಹೋದ. ಮತ್ತೆ ಶಶಾಂಕ್, ಇನ್ನೇನಪ್ಪ? ಏನಿಲ್ಲಪ್ಪ, ಅದೇ ಕೆಲಸ, ಅದೇ ಜೀವನ ಆಗೋಗ್ಬಿಟ್ಟೈತೆ. ನಾವ್ಯಾಕೆ ಒಂದು ವಾರ ಹೋಗೋಕ್ಕಾಗಲ್ಲ. 1-2 ದಿನದ ಮಟ್ಟಿಗಾದ್ರೂ ಹೊರಗಡೆ ಹೋಗಿ ಬರಬಾರ್ದು? ಅದೇನೋ ಗಾದೆ ಹೇಳ್ತಾರಲ್ಲ, ಅಜ್ಜಿಗೆ ಅರ್ವೆ ಚಿಂತೆ ಆದರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅನ್ನಂಗೆ ನನ್ನ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ. ನೀವಿಬ್ರಿಗೂ ನನ್ನ ಮೇಲೆ ಜ್ಞಾನನೇ ಇಲ್ಲ ಅಲ್ವಾ? ಏನಮ್ಮ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ? ಅಲ್ಲಮ್ಮ, ಈಗ ಶರ್ಮಿಳಾ ಅವರ ಅಮ್ಮ ಮತ್ತು ಅವರ ಅಣ್ಣ ಬರೋದನ್ನ ನಾವು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಬಂದು ಮಾತಾಡ್ಸ್ಕೊಂಡು ಹೋಗ್ಲಿ ಬಿಡು. ಅದರಿಂದ ನಮ್ಗೇನು ಲಾಸ್ ಆಗುತ್ತೆ ಹೇಳು? ನೋಡು ಶಶಾಂಕ್, ನೀನು ಶರ್ಮಿಳನ್ನ ಒಪ್ಕೊಂಡಿರ್ಬೋದು, ಆದರೆ ನನಗೆ ಮನಸ್ಸಿನ ಒಪ್ತಾ ಇಲ್ಲ. ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಯ್ತಿಲ್ಲ ಕಣಪ್ಪ. ಅದಕ್ಕೆ ನಿಮ್ಮ ಅಪ್ಪನ ಹತ್ರ ಹೇಳ್ತಾ ಇದ್ದೆ, ನಾನೊಂದು ವಾರದ ಮಟ್ಟಿಗೆ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಮ್ಮ, ನೀನು ಹೋಗಿ ಬರೋದಾದ್ರೆ ಹೋಗ್ಬಾ, ನಾನೇನು ಬೇಡ ಅಂತ ಅನ್ನಲ್ಲ. ಆದರೆ ಈ ಥರ ಮನೆಯಲ್ಲಿ ಬೇಜಾರು ಮಾಡಿಕೊಂಡು ಜಗಳ ಆಡ್ಕೊಂಡು ನೀನು ಅಲ್ಲಿಗೆ ಹೋಗೋದ್ರಿಂದ ನಮಗೂ ಬೇಜಾರಾಗುತ್ತೆ. ಅಮ್ಮ ಈ ಥರ ಹೋದ್ರಲ್ಲ ಅಂತವ. ನೀನು ಯೋಚನೆ ಮಾಡಮ್ಮ ಸ್ವಲ್ಪ. ರೀ, ಕಾಫಿ ತಗೊಳ್ಳಿ. ಅಪ್ಪ ಅಮ್ಮಂಗೂ ಕೊಡಬೇಕಾಗಿತ್ತು. ಅದು ಬೇಡ ಅಂತ ಅಂದರು. ಅದ್ಯಾಕೆ ಅದು ಇದು ಅಂದ್ಕೊಂಡು ಹೇಳ್ತಾ ಇದೆಯಾ? ಹೇಳು, ನಿನ್ನ ಕೈಯಾರೆ ನಾನು ಕಾಫಿ ಕುಡಿಯಲ್ಲ ಅಂತಾನೆ ಹೇಳು, ಏನು ತೊಂದರೆ ಇಲ್ಲ. ಅಮ್ಮ, ಅವಳ ಹತ್ರ ಹೇಳಿದ್ಲ? ನೀನೇ ಸುಮ್ಮನೆ ಅದು ಇದು ಅಂತ ಮಾತಾಡ್ತೀಯಪ್ಪ. ನೋಡ್ದೇನೆ, ನೀನು ಬಂದಮೇಲೆ ನಾನು ಮಾತಾಡೋದು ಅವನಿಗೆ ತಪ್ಪಾಗಿ ಕಾಣಿಸ್ತಿದೆ. ಮುಂಚೆ ಎಲ್ಲ ಅಮ್ಮ 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 ಅಂತ ನಾನು ಹಿಂದೆ ಮುಂದೆ ಸುತ್ತಾ ಇದ್ದ. ನಾನು ಹೇಳಿದ ಮಾತು ಒಂದನ್ನು ತೆಗೆದಾಗ್ತಿರ್ಲಿಲ್ಲ. ಆದರೆ ಇವತ್ತು ನಾನೇ ಸರಿ ಇಲ್ವಂತೆ ಅವನಿಗೆ. ನೀನು ಯಾಕಾದರೂ ಈ ಮನೆಗೆ ಬಂದಿಯೋ ಅಂತ ನನಗನ್ನಿಸ್ತಾ ಇದೆ. ನೀನು ಬರದೇ ಇದ್ದಿದ್ರೆ ಒಳ್ಳೆ ಹುಡುಗಿ ತಂದು ನನ್ನ ಮಗನ ಮದುವೆ ಮಾಡ್ತಿದ್ದೆ. ಅವಳು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ಲು, ನನ್ನ ಮುದ್ದಿನ ಸೊಸೆ ಆಗಿರ್ತಿದ್ಲು. ಆದರೆ ನಿನ್ನಿಂದ ನನಗೆ ಈ ಮನೆಯಲ್ಲಿ ನೆಮ್ಮದಿ ಇದ್ದಂಗೆ ಆಗ್ಬಿಟ್ಟಿದೆ. ಅತ್ತೆ, ನಾನು ಏನು ತಪ್ಪು ಮಾಡಿದೆ ಅತ್ತೆ? ನಾನು ಎಷ್ಟು ನಿಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ರು, ನಾನು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಶರ್ಮಿಳಾ ಅಮ್ಮ, ಈಗ ಬಂದ್ರಾ? ಬನ್ನಿ ಅಣ್ಣ, ಬನ್ನಿ ಅಣ್ಣ.
ಅತ್ತೆ ಬಾವಾ ಬನ್ನಿ ಕುತ್ಕೊಳ್ಳಿ ಬನ್ನಿ. ಈಗ ಬಂದ್ರ ಬೀಗ್ರೆ ಬನ್ನಿ ಕುತ್ಕೊಳ್ಳಿ ಬನ್ನಿ. ಗಿರೀಶ್ ಬಾರಪ್ಪ ಕುತ್ಕೋ ಬಾ. ಇರ್ಲಿ ಬೀಗ್ರೆ ಪರವಾಗಿಲ್ಲ. ಅದು ಮಗಳು ಇಲ್ಲಿಗೆ ಬಂದ್ಮೇಲೆ ಒಂದ್ಸರಿನೂ ಬರಲೇ ಇಲ್ವಲ್ಲ, ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಅದಕ್ಕೆ ಯಾಕೆ ಇದು ಮಾಡ್ತೀರಾ, ಬನ್ನಿ ಕುತ್ಕೊಳ್ಳಿ ಬನ್ನಿ. ನಾವು ಬಂದಿದ್ದು ಬೀಗ್ರಿಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಅಯ್ಯೋ ಅವಳ್ದು ಇದ್ದಿದ್ದೇನೆ, ಬನ್ನಿ ಕುತ್ಕೊಳ್ಳಿ ಬನ್ನಿ. ಗಿರೀಶ್ ಬಾರಪ್ಪ ಬಂದು ಕುತ್ಕೋ ಬಾರಪ್ಪ, ಯಾಕಪ್ಪ ಯೋಚನೆ ಮಾಡ್ತಿದೀಯಾ, ಇದು ನಿಮ್ಮನೇನೆ ಅನ್ಕೋ, ಬಾ ಕುತ್ಕೋ ಬಾ. ಶರ್ಮಿಳಾ ತಗೊಮ್ಮ ಬ್ಯಾಗು, ಇದರಲ್ಲಿ ನಿನಗೆ ಸೀರೆ, ಅಳಿಯಂದ್ರಿಗೆ ಬಟ್ಟೆ ಮತ್ತು ಸ್ವೀಟ್ಸು ಹಣ್ಣು ಎಲ್ಲ ತಂದಿದ್ದೀನಿ. ತಗೋ ಎಲ್ಲರಿಗೂ ಕೊಡು ತಿನ್ಲಿ. ಅದೆಲ್ಲ ಯಾಕಮ್ಮ ತರಕ್ಕೆ ಹೋಗಿದ್ದೆ? ಇಷ್ಟು ದಿನ ಆದಮೇಲೆ ಗಂಡ ಹೆಂಡತಿ ಇಬ್ರು ಒಂದಾಗಿದ್ದೀರಾ, ನಿನ್ನ ನೋಡೋದಕ್ಕೆ ಬರೀ ಕೈಲಿ ಬರೋಕ್ಕಾಯ್ತದೇನಮ್ಮ, ಅದಕ್ಕೆ ತಗೊಂಬಂದೆ. ಸರಿ ಕೊಡು. ಸರಿಯಾಗಿದೆ ಅಮ್ಮ. ನಾನು ನಿಮಗೆ ಕಾಫಿ ಟೀ ಏನಾದರೂ ಮಾಡ್ಕೊಂಡು ಬಂದು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ, ನೀನು ಕುತ್ಕೊಂಡು ಮಾತಾಡ್ತಾ ಇರು. ನಾನು ಬರ್ತೀನಿ ನಡಿಯವ, ನಾನು ಸಹಾಯ ಮಾಡ್ತೀನಿ ನಡಿ. ಅಯ್ಯೋ ನೀನು ಏನಕ್ಕಮ್ಮ ತೊಂದರೆ, ಕುತ್ಕೋ ನಾನು ಮಾಡ್ಕೋತೀನಿ. ಇರ್ಲಿ ಬಿಡಮ್ಮ ಪರವಾಗಿಲ್ಲ, ನಾನು ನಿನಗೊಂಚೂರು ಹೆಲ್ಪ್ ಮಾಡ್ಕೊಡ್ತೀನಿ ಬಾ. ಮತ್ತೆ ಹೇಗಿದ್ದೀರಾ ಬಾವಾ? ಮೊನ್ನೆ ನಾನು ಶರ್ಮಿಳು ಕರ್ಕೊಬರೋದಕ್ಕೆ ಮನೆಗೆ ಬಂದಿದ್ನಲ್ಲ, ಆಗಿರ್ಲಿಲ್ಲ, ನೀವು ಕೆಲ್ಸಕ್ಕೆ ಹೋಗಿದ್ರಂತೆ. ಅತ್ತೆ ಹಂಗಂದ್ರು ಕೆಲ್ಸಕ್ಕೆ ಹೋಗಿದ್ದನ್ ಕಣಪ್ಪ ಅಂತ. ಹಾಂ ಹೌದು, ಅಂದರೆ ನಾನು ಶಾಪಿಗೆ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲಿ ಸ್ವಲ್ಪ ಬೇಗ ಹೋಗಬೇಕಾಗುತ್ತೆ. ಅಲ್ಲೆಲ್ಲ ಹೊರಗಡೆ ಎಲ್ಲ ಗೊಂಬೆಗಳೆಲ್ಲ ಇಡಬೇಕು, ಡ್ರೆಸ್ಗಳೆಲ್ಲ ಚೇಂಜ್ ಮಾಡಿಸ್ಬೇಕು. ಹಾಗಾಗಿ ನಾನು ಬೇಗನೆ ಹೋಗಬೇಕಾಗುತ್ತೆ. ನೀವು ಬಂದಿದ್ದೀರಾ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಅಮ್ಮ ಹೇಳಿದ್ಲು, ಈ ಥರ ಶರ್ಮಿಳಾ ಶಶಾಂಕ್ ಅವ್ರ ಜೊತೆ ಹೋದ್ಲು ಕಣಪ್ಪ, ಎಲ್ಲ ಸರಿ ಹೋಯ್ತು ಅಂತೇಳಿ. ನನಗೂ ಕೇಳಿ ತುಂಬ ಖುಷಿ ಆಯಿತು. ಹೌದಪ್ಪ, ಅಂದರೆ ಈಗ ನಾವು ಬಿಟ್ಬಿಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಮತ್ತೆ ಅದು ಹೊಡೆದಿರೋ ಸಂಬಂಧನ ಗಟ್ಟಿಯಾಗಿ ಕೂಡ್ಸೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ. ಹಾಗಾಗಿ ನಾವು ಸುಮ್ಮನೆ ಅದು ಅವ್ರವರೇ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅನ್ಬೇಕಾದ್ರೆ ನಾವ್ಯಾಕೆ ಸುಮ್ಮನೆ ತಲೆ ಕೊಡ್ಬೇಕು ಹೇಳು. ಅದಕ್ಕೆ ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನಾನು ಹೆಂಡ್ತಿ ಒಂಚೂರು ಹಾಗೆ ಹಿಂಗೆ ಇದು ಮಾಡ್ತಿದ್ದಾಳೆ ಅಷ್ಟೇ, ಸ್ವಲ್ಪ ದಿನ ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ, ಮತ್ತೆ ಮೊದಲಿನ ಥರನೇ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ ಕಣಪ್ಪ. ಸರಿ ಮಾವ. ಮತ್ತೆ ದೀಪ್ತಿ ಹೇಗಿದ್ದಾಳಪ್ಪ? ಅಲ್ಲ ಕಣವ, ನನಗೆ ವಿಷಯ ಗೊತ್ತಾಯ್ತು, ಯಾವ ಕಡೆಯಿಂದನೂ ಬಂತು. ಅಲ್ಲಪ್ಪ ನೀನು ಮಾಡಿದ್ದು ಸರಿನಾ? ಆ ಹುಡುಗಿ ಎಂಥ ಒಳ್ಳೆ ಹುಡುಗಿ, ನಮ್ಮ ಮನೆಗೆ ಬಂದಾಗ 2-3 ಸರಿ ನೋಡಿದ್ದೀನಿ. ಅಂಥ ಒಳ್ಳೆ ಹುಡುಗಿಗೆ ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು ಕಣಪ್ಪ. ನೀನು ಆ ಥರ ಮೋಸ ಮಾಡಬಾರ್ದಿತ್ತು ಕಣೋಗಿ. ಹೌದು ಮಾವ, ನೀವು ಹೇಳಿದ ನಿಜನೇ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ಆದರೆ ಈಗ ಏನು ಮಾಡೋಕ್ಕಾಗುತ್ತೆ, ತಪ್ಪು ನನ್ನ ಕಡೆಯಿಂದನೇ ಆಗಿದೆ. ಹೇಗೋ ಅವಳೆಲ್ಲೋ ಚೆನ್ನಾಗಿದ್ದಾಳಲ್ಲ, ಚೆನ್ನಾಗಿರಲಿ ಬಿಡಿ. ನಾವು ಆ ಥರ ಅಂದ್ಕೊಳ್ಳೋದು ಬಾವ. ನಿಜ ಹೇಳಬೇಕು ಅಂತಂದರೆ ಗಂಡ ಹೆಂಡತಿ ಇಬ್ರೂ ಒಟ್ಟಿಗಿದ್ರೇನೆ ಅದು ಖುಷಿ ಇರೋದು. ಇಬ್ರೂ ಜಗಳ ಆಡ್ಕೊಂಡು ಎಷ್ಟೇ ದೂರ ಇದ್ರೂ ಒಳಗಡೆ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಪ್ರೀತಿ ಇದ್ದೇ ಇರುತ್ತೆ. ಅಯ್ಯೋ ನನ್ನ ಗಂಡ ಹೇಗಿದ್ದಾನೋ ಏನೋ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಆದರೆ ಮುಂದೆ ತೋರಿಸಲ್ಲ ಅಷ್ಟೇ. ನೋಡಿ ಬೇಕಿದ್ರೆ ನೀವೊಂದು 2-3 ದಿನ ಅವ್ರ ಹತ್ರ ಹೋಗಿ ಮಾತಾಡೋದಕ್ಕೆ ಟ್ರೈ ಮಾಡಿ, ಖಂಡಿತ ಅವರು ಮಾತಾಡ್ತಾರೆ. ಅಲ್ಲ ನೀವು ಹೇಳಿದ ನಿಜನೇ ಬಾವ, ಆದರೆ ಏನು ಮಾಡೋದು, ತಪ್ಪು ನನ್ನ ಕಡೆ ಇಟ್ಕೊಂಡು ಅವಳು ಎದುರುಗಡೆ ಹೋಗಿ ನಿಂತು ಮಾತಾಡೋದಕ್ಕೆ ನನಗೆ ಮುಖ ಇಲ್ಲ ನೋಡಿ. ಆ ಥರ ಪರಿಸ್ಥಿತಿನಲ್ಲಿ ನಾನಿದ್ದೀನಿ.